ಮಾಡೇ ಮಾಡ್ತೀನಿ. ನನ್ನಿಂದ ಒಂದು ಶಕ್ತಿ ಇದೆ. ಆ ಶಕ್ತಿ ಇವತ್ತು ನಂಬಿದಕ್ಕೆ ಎಲ್ಲರ ರೂಪದಲ್ಲೂ ಸಹಕಾರ ತಗೊಂಡು ಬಂದು ಇವತ್ತು ಈ 25ನೇ ದಿನದ ಒಂದು ಮಹೋತ್ಸವ ಕೂಡಿಸಿದೆ ಅಂದರೆ ನಿಜವಾಗ್ಲೂ ಈ ಒಂದು ಸಹಕಾರ ನಾನು ನಂಬಿರ್ತಕ್ಕಂಥ ತಾಯಿಗೆ, ಚಿತ್ರತಂಡಕ್ಕೆ, ನಿಮ್ಮಂಥ ಪ್ರೇಕ್ಷಕರಿಗೆ ಅದನ್ನು ಆರೋಪಿಸಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ತುಂಬ ವಿಚಾರಗಳು ಮಾತಾಡೋದಿತ್ತು, ಹಾಗಲ್ಲ, ಈಗ ಸಮಯದ ಅಭಾವ, ಬಟ್ ಅದು ಈ ಟೈಮಲ್ಲಿ ಬೇಕು ಆಗಿಲ್ಲ. ಸೊ ಹಾಗಾಗಿ ಈ ಚಿತ್ರದ ಸಾರಥಿಯಾಗಿ ನಮಗೆ ಸಿಕ್ಕಿದ್ದಂತಹ ಬಹಳ ಹೆಸರಾದಂತಹ ಕಿನ್ನಲ್ ರಾಜ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ಬಹಳ ಆತ್ಮಸ್ಥೈರ್ಯ, ಬಹಳ ಒಂದು ಧರ್ಮ, ನೀತಿ, ನ್ಯಾಯ ಈ ಸಿನಿಮಾಗೆ ಏನು ಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ಆ ಚಿತ್ರವನ್ನು ತಂದಿರೋದು ನಾನು ಹೇಳ್ತಾ ಇರೋದಲ್ಲ. ನಾನೊಬ್ಬ ಪ್ರೇಕ್ಷಕನಾಗಿ ಎಲ್ಲ ಕಡೆ ವಿಸಿಟ್ ಕೊಟ್ಟು ಕೇಳ್ತಾ ಇದ್ದೆ, ಒಂದು ಮಗುವಿಂದ ಹಿಡಿದು ದೊಡ್ಡವರೆಗೂ ಎಲ್ಲರ ಬಾಯಲ್ಲೂ ಬರ್ತಾ ಇದ್ದೀನಿ. ನಾನು ಪ್ರೊಡ್ಯೂಸರ್ ಅಂತ ನಿಂತ್ಕೊಂಡು ಅವ್ರನ್ನ ಮಾತಾಡ್ಸಿಲ್ಲ. ನಾನು ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬೇರೆ ಸಿನಿಮಾ ಮಧ್ಯಗಳು ಹೋದಾಗ ಹೋಗ್ಬಿಟ್ಟು ನಾನು ಸಿನಿಮಾ ನೋಡ್ಬೇಕು, ಯಾವ್ದು ನೋಡ್ಬೇಕಂತ. ಸರ್, ಸಿನಿಮಾ ನೋಡಿದ್ರೆ ಈ ಥರ ಒಂದು ಸಿನಿಮಾ ನೋಡಿ ಸರ್, ಬಹಳ ಖುಷಿ ಆಗುತ್ತೆ, ಬಹಳ ಚೆನ್ನಾಗಿ ಬಂದಿದೆ, ಇದು ಜನ ನೋಡ್ಬೇಕು ಸರ್ ಅಂತ ಹೇಳ್ತಾ ಇದ್ರು. ಸೊ ನನಗೆ ಆ ಒಂದು ಖುಷಿನೇ ನನಗೆ ತುಂಬ ಇದು ಬಂತು. ಅದಕ್ಕೆಲ್ಲ ಕಾರಣ ನಮ್ಮ ಕಿನ್ನಲ್ ರಾಜ್ ಅವರು, ನಮ್ಮ ಆಕಾಶ್ ಬರ್ವ ಅವರು ಮ್ಯೂಸಿಕಲ್ಲಿ, ಮತ್ತು ನಮ್ಮ ಕಿರಣ್ ಅವರು, ನಮ್ಮ ವೆಂಕಿ ಸರ್ ಅವರು, ಮತ್ತು ಅಕ್ಕಣ್ಣನವರು, DI ಅವರು, ಹಾಗೆ ಹೇಳ್ತಾ ಹೋದರೆ ತುಂಬ ಜನರು ಭಕ್ತಿಯಿಂದ ಮಾಡಿರೋ ಸಿನಿಮಾ ಇದು. ಭಾಳ ಭಕ್ತಿ, ತುಂಬ ನಿಷ್ಠೆಯಿಂದ ಮಾಡಿದ್ದಾರೆ. ಹೆಸರು ಹೇಳಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ, ತುಂಬ ಒಂದೊಂದ್ಸರಿ ಈ ಟೆನ್ಷನಲ್ಲಿ ಮರ್ತಿರುತ್ತೆ. ನಾನು ಹೇಳ್ಬಿಟ್ಟಿದ್ದೀನಿ, ಶ್ರೀಚಕ್ರ ಸಂಸ್ಥೆ ಮತ್ತು ಸಿಂಹರೂಪಿಣಿ ಚಿತ್ರತಂಡ, ಹಾಗೆ ನಮ್ಮ ಜೈರಾಮ್ ಸರ್ ಅವರು ಇರ್ಬೋದು, ನಮ್ಮ ಗುರುಗಳಾದಂತಹ CP ಶ್ರೀನಿವಾಸ್ ಸರ್ ಇರ್ಬೋದು, ಮತ್ತು ಹಿರಿಯರು ಎಲ್ಲರೂ, ಆಮೇಲೆ ನಮ್ಮ ಕಲಾವಿದರ ಒಂದು ಇದನ್ನು ತಂಡವನ್ನು ನೋಡಿದ್ರೆ ನಿಜವಾಗ್ಲೂ ಇಷ್ಟು ಪ್ರೀತಿಯಿಂದ ಮಾಡಿದ್ರು ಅಂದರೆ ಹಿರಿಯರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡಿರ್ತಕ್ಕಂಥ ಈ ಸಿನಿಮಾ ಹೆಸರು ಹೇಳ್ತಾ ಹೋದ್ರೆ ತುಂಬ ಜನಗಳು ಬರ್ತದೆ. ಸೊ ಅವ್ರನ್ನೆಲ್ಲ ನಾನು ಶಾರದೆ ಪುತ್ರರು, ಶಾರದೆ ಮಕ್ಕಳು, ಶಾರದೆ ರೂಪದಲ್ಲೇ ಅವ್ರನ್ನೆಲ್ಲ ನೋಡ್ತೀನಿ. ಯಾರು ಬಹುಪೋಹಕ್ಕೆ ಇದಿಲ್ಲ, ಎಲ್ಲರೂ ತಾಯಿ ಮಕ್ಕಳು. ಸೊ ಹಾಗಾಗಿ ಈ ಒಂದು ಸಮಾರಂಭಕ್ಕೆ, ಈ ಒಂದು ಶುಭ ಸಮಾರಂಭಕ್ಕೆ ವಿಶೇಷವಾಗಿ ಈ ದಿನದಲ್ಲಿ ನಮ್ಮ ನಿರ್ದೇಶಕರಾದಂತಹ ಕಿನ್ನಲ್ ರಾಜ್ ಅವ್ರನ್ನ ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ಸಂಗೀತ ಅವರೇ, ಯಶಸ್ವಿ ಧ್ವನಿ, ಸಾಗರ್ ಧ್ವನಿ, ಪುನೀತ್ ದಯವಿಟ್ಟು ಸರ್ ಹಿಂದೆ ಕುತ್ಕೊಂಡ್ಬಿಟ್ರಿ, ಕಾಣಬಾರ್ದು, ನೋಡೋಣ ಇದನ್ನಾದರೂ ಹೇಳೋಣ ಅಂತ. ಎಲ್ಲಿದ್ರೂ ಕಾಣಿಸ್ಕೊಳ್ತೀರ, ಬನ್ನಿ ಸರ್, ಪ್ಲೀಸ್ ಸರ್. ಸರಿ, ಮಾರ್ನಿಂಗ್. ಸಿಂಹರೂಪಿಣಿ ಸಂಕಲ್ಪ ಪರಿಪೂರ್ಣ ಆಗಿದೆ ಸರ್, ಅದರ ಫಲಿತಾಂಶನೂ ಚೆನ್ನಾಗಿದೆ. ಭಾಳ ಹೆಮ್ಮೆ ಅನಿಸ್ತಾ ಇದೆ ಇದರಲ್ಲಿ ನಾವು ಒಂದು ಪಾರ್ಟ್ ಆಗಿರೋದು. ಇವತ್ತು ಸಿನಿಮಾ 25 ದಿನಗಳು ಮುಗಿಸಿದೆ ಅಂತಂದರೆ ಇದು ಈಸಿಯಾದ ಮಾತಲ್ಲ. ಇವತ್ತಿನ ಕಾಂಪಿಟೇಷನಲ್ಲಿ ಬಹಳ ಹೆಮ್ಮೆ ಇದೆ. ಈ ಶೀಲ್ಡ್ ತೊಗೊಳ್ಳೋದಕ್ಕೂ ನಾನು ಇವತ್ತು ಭಾಳ ಖುಷಿ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಫಾರ್ ಕಿನ್ನಲ್ ಸರ್ ಅಂಡ್ ನಂಜುಂಡೇಶ್. ಎಲ್ಲರಿಗೂ ನಮಸ್ಕಾರ. ಒಂದು ಮಗು ಜನ್ಮ ಆದಮೇಲೆ ಅದನ್ನು ಸಾಕಿ ಬೆಳೆಸಿ ಸರಿಯಾಗಿ ಎಜುಕೇಶನ್ ಕೊಟ್ಟು ಅದು ಸುಮಾರು 25-26 ವರ್ಷ ಆದಾಗ ತಂದೆ ತಾಯಿಗೆ ಯಾವ ಥರ ಫೀಲ್ ಆಗುತ್ತೆ, ನನ್ನ ಮಗಳು ದುಡಿಯೋ ವಯಸ್ಸಿಗೆ ಬಂದರು, ನಮ್ಮನ್ನು ಸಾಕ್ತಾರೆ ಅನ್ನೋವಂಥ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಆ ಥರ ನಮ್ಮ ಸಿಂಹರೂಪಿಣಿ ನಮ್ಮ ಪ್ರೊಡ್ಯೂಸರಿಗೆ, ನಮ್ಮ ಡೈರೆಕ್ಟ್ರಿಗೆ ಆ ಥರ ಅನಿಸಿದೆ, ನಮಗೆ ಕೂಡ ಅನಿಸ್ತಾ ಇದೆ. ಈ ಮೂವಿ ನಡೆದದ್ದು ನಿಜವಾಗ್ಲೂ ತುಂಬ ವಿಚಿತ್ರ. ಯಾಕಂದರೆ ಶೂಟ್ ಮಾಡಿ ನನ್ನ ಶೂಟಾಗಿ 1 ವಾರಕ್ಕೆ ಡಬ್ಬಿಂಗ್ ಆಗೋಯ್ತು. ಡಬ್ಬಿಂಗ್ ಆಗಿ ಇನ್ನೊಂದು ತಿಂಗಳಿಗೆ ಮೂವಿ ಡೇಟ್ ಅನೌನ್ಸ್ ಆಗಿಬಿಡ್ತು. ಅಷ್ಟು ಫಾಸ್ಟಾಗಿ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿವರೆಗೆ ಬಂದು ನಿಂತಿದೆ. ಸೊ ಈ ಮೂವಿಯಲ್ಲಿ ನನಗೊಂದು ಕ್ಯಾರೆಕ್ಟ್ ಕೊಡಲಿಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ಒಳ್ಳೆಯದಾಗಿದೆ. ಯಾರ್ಯಾರು ನೋಡಿನೆಲ್ಲ ನೋಡಿ ಮೂವಿನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಬ್ಬ ಜರ್ನಲಿಸ್ಟ್ ಆಗಿ, ಆಂಕರ್ ಆಗಿ 25 ಡೇಸ್ ಸೆಲೆಬ್ರೇಷನ್ ಎಲ್ಲ ಇವಾಗ ನೋಡೋದಕ್ಕೆ ಸಿಗೋದು ಬಹಳ ಕಡಿಮೆ. ಈಗ 1 ವೀಕ್, ಆ ವೀಕೆಂಡ್ ಸಿನಿಮಾ ಚೆನ್ನಾಗಿ ಹೋದ್ರೇನೆ ಓಕೆ ನಮ್ದು ಹಿಟ್ ಸೂಪರ್ ಹಿಟ್ ಅಂತ ಅನೌನ್ಸ್ ಮಾಡಿ ಸಕ್ಸಸ್ ಮೀಟ್ ಮಾಡುವಂತ ಸಂದರ್ಭ ಇದು. ಅಂಥದ್ರಲ್ಲಿ ಸಿಂಹರೂಪಿಣಿ ತರದ ಒಂದು ಸಿನಿಮಾ ಒಂದು
25 ಡೇಸ್ ಕಂಪ್ಲೀಟ್ ಮಾಡಿ ಆ ಸಮಾರಂಭನ ಮಾಡ್ತಿದೀವಿ ಅನ್ನೋದೇ ನನಗೆ ತುಂಬಾ ದೊಡ್ಡ ವಿಚಾರ. ಅದಕ್ಕೆ ಪ್ರಮುಖ ಕಾರಣಕರ್ತರು ಇವರಿಬ್ಬರೇ, ನಮ್ಮ ನಿರ್ದೇಶಕರು, ನಿರ್ಮಾಪಕರು. ನಿಜ ಹೇಳ್ಬೇಕಂದ್ರೆ ಇವತ್ತು ಅಷ್ಟೇ, ಈಗ ನಾವು ಎಂಟ್ರಿ ಆಗುವಾಗ ಅಲ್ಲೇ ಬಾಗ್ಲಲ್ಲಿ ನಿಂತ್ಕೊಂಡು ವಿತ್ ಫುಲ್ ಸ್ಮೈಲ್ ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋ ರೀತಿ ಅದು ಡೇ 1 ಇಂದ ಚೇಂಜ್ ಆಗಲೇ ಇಲ್ಲ. ನಾವು ಒಂದು 10 ದಿನದಲ್ಲಿ ನಮ್ಗೊಂದು 5 ದಿನ ಬರೋಕ್ಕಾಗಿರ್ಬೋದು, ನಾವು ಒಂದು 5 ದಿನ ಬರೋಕ್ಕಾಗದೇ ಇರ್ಬೋದು, ಅವ್ರ ಜೊತೆ ನಿಂತ್ಕೊಳ್ಳೋಕ್ಕಾಗದೇ ಇರ್ಬೋದು ಪ್ರಮೋಷನ್ಗೆ, ಅಥವಾ ನಾವು ಏನೋ ಬೇರೆ ಕೆಲಸಗಳಿದೆ ಅಂದ್ರೂ 1% ಒಬ್ರಿಗೆ ಗೌರವ ಕೊಡೋ ವಿಚಾರದಲ್ಲಿ ಆಗಿರ್ಬೋದು, ಒಂದು ಟೀಮ್ ಅಂತ ತಗೊಂಡು ಹೋಗೋ ವಿಚಾರದಲ್ಲಿ ಅವ್ರು ಎಲ್ಲೂ ಕಮ್ಮಿ ಮಾಡಲಿಲ್ಲ. ನಂಗೆ ಅನ್ಸೋದು ಏನಂದ್ರೆ ಅಷ್ಟು ಡೆಡಿಕೇಶನ್ ಇಂದ, ಅಷ್ಟು ಶ್ರದ್ಧೆಯಿಂದ ಯಾವ ಕೆಲಸ ಮಾಡಿದ್ರು ಅದಕ್ಕೊಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಇವರಿಬ್ಬರೇ ಉದಾಹರಣೆ. ಸೊ ನಿಮ್ಮ ಕಡೆಯಿಂದ ಸರ್ ಇನ್ನು 100 ಸಿನಿಮಾಗಳಿಗೆ ಕಾಂಬಿನೇಷನ್ ಅಲ್ಲಿ ಬರಲಿ. ಇವತ್ತೇನು ನಿಮ್ಮ ಮುಖದಲ್ಲಿ ಸ್ಮೈಲ್ ಇದೆ ಅದು ಹಂಗೆ ಉಳ್ಕೊಳ್ಳಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ನಮ್ಮನ್ನು ನೆನಪು ಮಾಡ್ಕೊಳ್ಳಿ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿಗೆ ನಮ್ಮ ಸಿಂಹರೂಪಿಣಿ ಚಿತ್ರ 25 ದಿನಗಳನ್ನ ದಾಟಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. 25 ಡೇಸ್ ಕಂಪ್ಲೀಟ್ ಆಗಿದೆ ಅಂದರೆ ಬಹಳ ಹೆಮ್ಮೆ ವಿಷಯ. ಇವತ್ತು ಎಷ್ಟೋ ಮೂವಿಗಳು ಸಿನಿಮಾ ರಿಲೀಸ್ ಆಗಿ ಥಿಯೇಟರಲ್ಲಿ ಬಂದರೂ ಕೂಡ ಯಾರಿಗೂ ಗೊತ್ತಾಗ್ತಿಲ್ಲ ಈ ಸಿನಿಮಾ ರಿಲೀಸ್ ಆಗಿದೆ ಅಂತೇಳಿ. ಬಟ್ ನಮ್ಮ ಸಿನಿಮಾ 25 ದಿನ ಕಂಪ್ಲೀಟ್ ಮಾಡಿದೆ ಅನ್ನೋದು ತುಂಬಾ ಹೆಮ್ಮೆ ವಿಷಯ. ಸೊ ದಯವಿಟ್ಟು ಇನ್ನೂ ಯಾರೆಲ್ಲ ಮೂವಿಯನ್ನು ನೋಡಿಲ್ಲ, ಸಿನಿಮಾನ ನೋಡಿ. ನೀವು ನೋಡಿದ್ರೆ ಇನ್ನೂ 10 ಜನಕ್ಕೆ ಹೇಳುವಂಥ ವಿಷಯ ಇದೆ ಇದರಲ್ಲಿ. ನೀವೇನೇ ಈ ಮೂವಿ ನೋಡಿ ಅಂತ ಹೇಳಿ ಅವ್ರಿಗೆಲ್ರಿಗೂ ಕೂಡ ತಿಳಿಸ್ಕೊಡ್ತೀರಾ. ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಮೇಯ್ನ್ ಆಗಿ ನನ್ನನ್ನು ಈ ಒಂದು ಇದಕ್ಕೆ ಕರ್ಕೊಂಡು ಬಂದಂತಹ ನಂಜುಂಡೇಶ್ವರ ಸರ್ ಅವರಿಗೆ ಹಾಗೆ ಕಿನ್ನರ್ ರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇಟ್ ಸರ್, ಇಲ್ಲಿ ನೋಡಿ ಸರ್. ಓಕೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ನಮ್ಗಳ ಕೈಲಿ ಏನೂ ಆಗಲ್ಲ ಅಂತೇಳಿ ಸೈಲೆಂಟ್ ಆಗಿರೋ ಟೈಮಲ್ಲಿ ಪ್ರೊಡ್ಯೂಸರ್ ನಂಜುಂಡೇಶ್ವರ ಸರ್ ಕಡೆಯಿಂದ ಅವ್ರು ಕಾಲ್ ಬರುತ್ತೆ, ಈ ಸಿನಿಮಾನ ಸಹ ನೀವು ಮಾಡಬೇಕು ಅಂತೇಳಿ. ಆವಾಗ ದೇವ್ರ ಮೇಲೆ ಎಲ್ಲೋ ಒಂದು ಕಡೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2-3 ದಿನ ನಂಬಿಕೆ ಇರಲಿಲ್ಲ. ಮೋಸ್ಟ್ಲಿ 1-2 ದಿನ ಆದಮೇಲೆ ಸಿನಿಮಾ ನನ್ನ ತೆಗಿಬೋದು, ಪಾತ್ರಕ್ಕೆ ಯಾಕೋ ಸೆಟ್ ಆಗ್ತಿಲ್ಲ ಅಂತ ತೆಗಿಬೋದು ಅನ್ನೋ ಭಯದಲ್ಲೇ 2-3 ದಿನ ಸಿನಿಮಾ ಶೂಟಿಂಗ್ ನಡೀತಲೇ ಇತ್ತು. ಒಂದು ವಾರ ಆದಮೇಲೆ ಒಂದು ಕಾನ್ಫಿಡೆಂಟ್ ಬಂತು, ಇಲ್ಲ ನಾವು ಮಾಡ್ಬೋದು, ಆ ಶಕ್ತಿ ಅಮ್ಮನೇ ಕೊಡ್ತಾ ಇದ್ದಾರೆ ಅಂತ. ಈ ತ್ರಿಶಕ್ತಿ ಅಮ್ಮ ಅಂತ ಏನಿದ್ದಾರೆ, ಇದೊಂದು ಪಾತ್ರ ಆದರೆ ಇನ್ನೊಂದು ಪಾತ್ರ ಇದೆ. ಈ ಸಿನಿಮಾಗೆ 3 ಪಿಲ್ಲರ್ಗಳು ಅಂದರೆ ಡೈರೆಕ್ಟರ್ ಸರ್, ಮತ್ತು ನಂಜುಂಡೇಶ್ವರ್ ಪ್ರೊಡ್ಯೂಸರ್ ಸರ್, ಬಿಟ್ಟರೆ ಅದ್ರ ಜೀವ ಕೊಟ್ಟಿರೋ ಆಕಾಶ್ ಪರ್ವ ಸರ್. ಈ 3 ಶಕ್ತಿಯಿಂದನೇ ಈ ಸಿನಿಮಾ ನಿಂತಿದೆ. ನಾವೆಲ್ಲ ಒಂದು ಪಾತ್ರ ಅಷ್ಟೇ. ಎಷ್ಟು ಮಟ್ಟಿಗೆ ಮಾಡಿದೀವೋ ಗೊತ್ತಿಲ್ಲ, ಅದನ್ನು ನೀವು ನೋಡಿ ಹಾರೈಸಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್ ಸೆಂಟ್ರ್ ಬಂದುಬಿಡಿ ಸರ್. ಅದು ಪಾಪ ಅವ್ರ ಮೊಬೈಲ್ ನೋಡಿ ಹಿಂದೆ. ಹಾಂ ವೈಟ್. ಹಾಗೇನ ಸರ್, ಹಾಗೆ ಇಲ್ಲಿ ನೋಡಿ ಸರ್. ಇಲ್ಲಿ ಹಾಗೆ ಸರ್, ವೈಟ್ ಹಾಗೆ ಸರ್. ಶಾಡೋ ಬಂದಿದೆ ಸರ್. ಹಾಂ ಇಲ್ಲಿಂದ ವಿಡಿಯೋ ಕ್ಯಾಮ್ರಾ. ಓಕೆ ಅಣ್ಣ? ಓಕೆ ಅಲ್ವ ಇವಾಗ ಬಂತ? ನಮಸ್ಕಾರ. ನಂಜುಂಡೇಶ್ವರ ಸರ್, ನಮ್ಮ ಆತ್ಮೀಯ ಪ್ರೊಡ್ಯೂಸರ್ ಸರ್ ಮತ್ತು ನಮ್ಮ ನಿರ್ದೇಶಕರು. ಆ್ಯಕ್ಚುಲಿ 4 ಪಿಲ್ಲರ್ ಅಂತಾರೆ ಒಂದು ಮನೆಗೆ, ಇದು 2 ಪಿಲ್ಲರು ಬೇಸಿಕ್ಲಿ. ನನಗಂತೂ ದೇವ್ರ ಮೇಲೆ ತುಂಬ ನಂಬಿಕೆ ನಿಮ್ಮ ಚಿಕ್ಕ ವಯಸ್ಸಿಂದ. ಸೊ ಏನೇ ಇದ್ರೂ, ನಮ್ಮ ಇಷ್ಟ ದೇವತೆ ಯಾರೇ ಇದ್ರೂ ತಾಯಿ ಅನುಗ್ರಹ ಇಲ್ಲದೆ ಏನೂ ನಡೆಯಲ್ಲ ಅಂತ ಒಂದು ಮಾತಿದೆ. ಸೊ ಹಾಗಾಗಿ ಈ ಸಿನಿಮಾ ಆಗಬೇಕು ಅಂತಂದರೆ ತುಂಬ ದೊಡ್ಡ ಶಕ್ತಿ ಇದರಿಂದ ನಿಂತಿರೋದು. ಎಲ್ಲರೂ ಹೇಳಿದಾಗೆ ಈಗಿನ ಕಾಲದಲ್ಲಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದೇ ಒಂದು ದೊಡ್ಡ ವಿಚಾರ. ಸಿನಿಮಾ ಮಾಡ್ಬೋದು, ಬಟ್ ರಿಲೀಸ್ ಮಾಡೋದಿದೆಯಲ್ಲ ಅದು ಒಂದು ಕಲೆನೇ ಅಂತ ಹೇಳ್ಬೋದು.
ಮೇನ್ ಥಿಂಗ್ ಏನು ಅಂತಂದರೆ ಆ್ಯಕ್ಚುಲಿ ತುಂಬ ಜನಕ್ಕೆ ಈ ಸಿನಿಮಾ ರೀಚ್ ಆಗಿಲ್ಲ ನಂಜುಂಡೇಶ್ವರ ಸರ್. ಅದೊಂದು ನೋವಿದೆ ನನಗೆ. ಯಾಕೆಂದರೆ ನಾನು ಮೈಸೂರಿಗೆ ಹೋಗಿದ್ದಾಗ ಆ್ಯಕ್ಚುಲಿ ಮೈಸೂರಿಗೆ ಇನ್ನೂ ಸಿನಿಮಾ ರೀಚ್ ಆಗಿಲ್ಲ. ಸುಮಾರು ಕಡೆ ಆ್ಯಕ್ಚುಲಿ ರೀಚ್ ಆಗಿಲ್ಲ. ಮೈಸೂರಲ್ಲಿ ಜನ ಕೇಳ್ತಾ ಇದ್ದಾರೆ, ಏನು ಸರ್ ಯಾಕೆ ಸರ್ ಮೈಸೂರಲ್ಲಿ ಜನ ಕೇಳ್ತಾ ಇದ್ದಾರೆ ಸರ್. ಸೊ ಬೇಸಿಕ್ಲಿ ಲೈಕ್ ನನ್ನ ಅನಿಸಿಕೆ ಅದೇನೆ. ಏನು ಅಂತಂದರೆ ನಾವು ಸಿನಿಮಾ ಏನೇ ಮಾಡಿದ್ರು ನಾವು ತಾಯಿ ಬಗ್ಗೆ ತುಂಬ ವಿಚಾರ ಇರುವಂಥ ಸಿನಿಮಾ ಇದು. ಸೊ ಸಿನಿಮಾಗೆ ಮೂಲ ಲೈಕ್ ವಿಚಾರ ಅಂತಂದ್ರೇ ತಾಯಿದು ಕತೆ, ಅವರೇ ಹೇಳಿ ಮಾಡಿಸ್ಕೊಂಡಿರುವಂಥ ಕತೆ. ಸೊ ಬೇಸಿಕ್ಲಿ ಇದು ತುಂಬ ಜನಕ್ಕೆ ರೀಚ್ ಆಗಬೇಕು. 25 ಡೇಸ್ ಬೆಂಗಳೂರಲ್ಲಿ ಓಡಿದೆ ಅಂತಂದರೆ ನೀವು ಯೋಚನೆ ಮಾಡಿ. ಆ್ಯಕ್ಚುಲಿ ಲೈಕ್ ಭಕ್ತಿ ಪ್ರಧಾನ ಚಿತ್ರಗಳನ್ನ ಕನ್ನಡಿಗರು ಮತ್ತು ನಮ್ಮ ಸಂಸ್ಕೃತ ಯಾರು ನಂಬ್ತಾರೆ ಆ್ಯಕ್ಚುಲಿ ಇವತ್ತು ಅವ್ರು ಯಾರು ಬಿಟ್ಕೊಡಲ್ಲ ಅಂತ. ಬಿಕಾಸ್ ದೇ ವಾಂಟ್ ಟು ಸಿ ಹಿಸ್ಟ್ರಿ. ದೇವಿಗಳದ್ದು ದೇವ್ರದ್ದು ಪ್ರತಿಯೊಂದನ್ನು ಆ್ಯಕ್ಚುಲಿ ಆಲ್ಮೋಸ್ಟ್ ಲೈಕ್ ಒಂದು 5-6 ವರ್ಷದಿಂದ ಮಾತ್ರ ನಮಗೆ ಸ್ಪಿರಿಚುವಲಿ ಗೊತ್ತಾಗ್ತಾ ಇರೋದು. ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಲೈಕ್ ಸುಮಾರು ರಾಜರಾಗಲಿ, ಹೊಯ್ಸಳಾಗಲಿ, ಕದಂಬರಾಗಲಿ ಇವ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇರೋದು ರೀಸೆಂಟಾಗಿ. ಮುಂಚೆ ನಾವು ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಬೇರೆನೇ ತಿಳಿಸಿದ್ರು. ಸೊ ಅದೇ ಲೈಕ್ ಥ್ಯಾಂಕ್ ಯು ಎವ್ರಿ ಒನ್ ಹೂಸ್ ಬೀನ್ ಅ ಪಾರ್ಟ್ ಆಫ್ ದ ಸಿನಿಮಾ. ಎಲ್ಲರೂ ಯಾರ್ಯಾರು ಮಾಡಿದ್ದೀರಾ ಅದೆಲ್ಲ ದೇವ್ರ ಅನುಗ್ರಹದಿಂದನೇ ಆಗಿರೋದು ಅಂತ. ಯಾಕೆಂದರೆ ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗೇ ಬಂದಿತ್ತು. ಒಂದು ಸತಿ ಕಾಲ್ ಮಾಡಿದ್ರು, ಇದು ಅಮ್ಮನವ್ರ ಸಿನಿಮಾ ಮಾಡ್ತಾಯಿದ್ರು. ನಾನು ಯಾವ ಮಾತು ಇದು ಏನು ಆಡ್ದೇನೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಬಿಕಾಸ್ ಐ ಆಮ್ ವೆರಿ ಕ್ಲೋಸ್ ಟು ಮದರ್. ಇವತ್ತು ಬೆಳಗ್ಗೆನೂ ಪ್ರತಿದಿನ ನಾನು ದೇವರಿಗೆ 8 ಗಂಟೆ ಒಳಗೆ ನಮ್ಮದು ಕಾರ್ಯ ಮುಗಿದೋಗ್ಬಿಡುತ್ತೆ ಅವ್ರಿಗೆ. ನಾವು ಏನಾದರೂ ತಿನ್ನೋದಕ್ಕಿಂತ ಮುಂಚೆ, ಪ್ರಸಾದ ತಿನ್ನೋದಕ್ಕಿಂತ ಮುಂಚೆ. ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ. ಆಲ್ಸೋ ಈ ಸಿನಿಮಾದಲ್ಲಿ ನಾನು ಪಾರ್ಟ್ ಆಗ್ತೀನಿ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಯಾಕೆಂದರೆ ಐ ಆಮ್ ವೆರಿ ಕ್ಲೋಸ್ ಟು ಅದು. ಸೊ ಅಭಿನಂದನೆಗಳು ಹೀರೋ ಸರ್, ಹೀರೋಯಿನ್ ಸರ್, ಹೀರೋಯಿನ್ ಮೇಡಮ್ ಅಂಕಿತಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಸಿನಿಮಾದಲ್ಲಿ. ಯು ಹ್ಯಾವ್ ಟು ಡೂ ಮೋರ್ ಸಿನಿಮಾಸ್ ಬೇಸಿಕ್ಲಿ. ಕಿನಾಲ್ ಸರ್ ವಂಡರ್ಫುಲ್ ಜಾಬ್. ಟೆಕ್ನಿಷಿಯನ್ ಆಗಿ ನೀವು ಪ್ರತಿಯೊಂದು ಡಿಪಾರ್ಟ್ಮೆಂಟು ಹ್ಯಾಂಡಲ್ ಮಾಡಿರೋದು, ಪ್ಲಸ್ ಎಲ್ಲನೂ ಅಷ್ಟು ಸುಲಭವಾಗಿ ನಡೆದೋಯ್ತಲ್ಲ ಅಂತ ಹೊಟ್ಟೆ ಕಿಚ್ಚಿದೆ ನನಗೆ. ಹೆಂಗೆ ನಡೆದೋಯ್ತು ಅಷ್ಟು ಬೇಗ ಟಕ ಅಂತ ನಡೆದೋಯ್ತಲ್ಲ ಅಂತ. ಸೊ ಇಟ್ಸ್ ಆಲ್ ಸಿಂಹರೂಪಿಣಿ. ನಂಜುಂಡೇಶ್ವರ ಸರ್, ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ಸಚ್ ಅ ಬ್ಯೂಟಿಫುಲ್ ಮಾಸ್ಟರ್ ಪೀಸ್ ಅಬೌಟ್ ಗಾಡ್. ದೇವರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಾ ಅಂತಂದರೆ ನೀವು ಪೂಜ್ಯ ಸ್ಥಾನದಲ್ಲೇ ಇರ್ತಾರೆ ಯಾವತ್ತು ನನಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ಕಿರಣ್ ವಂಡರ್ಫುಲ್ ಜಾಬ್. ಅವರು ಒಳ್ಳೆ DOP ಆ್ಯಕ್ಚುಲಿ. ಲೈಕ್ ಇನ್ನೂ ಫೋರ್ ಫ್ರಂಟಿಗೆ ಬರಬೇಕು ಅವರು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ನೀವು ಅಂತ ನಿಮ್ಗೆ ಆಶಿಸ್ತೀನಿ. ಎಕ್ಸಾಕ್ಟ್ಲಿ ಡೈರೆಕ್ಟರ್ ಕೂಡ ಅವರು. ಸೊ ಆಲ್ ದಿ ಬೆಸ್ಟ್ ಯು ಟು ಆ್ಯಂಡ್ ಎವ್ರಿಬಡಿ ಫಾರ್ ದ ಟೀಮ್. ಓಕೆ, ಥ್ಯಾಂಕ್ ಯು. ಇಲ್ಲ ಪರವಾಗಿಲ್ಲ ಸರ್. ವೆಯ್ಟ್ ಸರ್, ನಂಗೆ ಇಲ್ಲಿಂದ ವಿಡಿಯೋ ಕ್ಯಾಮ್. ಎಲ್ರಿಗೂ ನಮಸ್ಕಾರ. ಸಿಂಹರೂಪಿಣಿ ಸಿನಿಮಾ ಇವತ್ತು 25 ದಿನ ಪೂರೈಸಿದೆ. ತುಂಬ ಖುಷಿ ಇದೆ. ಯಾವಾಗಲೂ ನಮ್ಮ ನಿರ್ಮಾಪಕರು ಒಂದು ಮಾತು ಹೇಳ್ತಾ ಇರ್ತಾರೆ, ತಾಯಿ ಯಾವ ಕೆಲಸನೂ ಸುಮ್ಮನೆ ಮಾಡಿಸೋಲ್ಲ ಅಂತ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 25 ದಿನ ಪೂರೈಸೋಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕರು, ನಿರ್ಮಾಪಕರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ, ಯಾವ ರೀತಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಏಕೆಂದರೆ ದಿನ ಬೆಳಗ್ಗೆ ಯಾರೋ ಪ್ರೇಕ್ಷಕರ ಥರ ನಿರ್ಮಾಪಕರು, ನಿರ್ದೇಶಕರು ಬಂದು ಕಾರಲ್ಲಿ ಅಥವಾ ಸೈಡಲ್ಲಿ ಕುತ್ಕೊಂಡು ನಿಂತ್ಕೊಂಡು ಪ್ರತಿಯೊಂದನ್ನು ಸಹ ಅವರು ಒಬ್ಸರ್ವ್ ಮಾಡಿ ನೋಡ್ತಿದ್ರು. ಬಂದಂಥ ಆಡಿಯನ್ಸ್ನ ಕೇಳ್ತಿದ್ರು, ಏನು ಇಷ್ಟ ಆಯಿತು ಸಿನಿಮಾದಲ್ಲಿ, ಏನು ಇಷ್ಟ ಆಗಲಿಲ್ಲ ನಿಮಗೆ ಅಂತ ಕೇಳಿದರು. ಆದರೆ ಇವತ್ತವರೆಗೂ ಯಾರೊಬ್ಬರು ಸಹ ನೋಡಿದವರು ಇದು ಇಷ್ಟ ಆಗಿಲ್ಲ ಅಂತ ಹೇಳೇ ಇಲ್ಲ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಒಬ್ಬೊಬ್ರು 5-5 ಸತಿ ನೋಡಿರೋದನ್ನ ನಾನೇ ಕಿವಿಯಾರ ಕೇಳಿದ್ದೀನಿ, ಕಣ್ಣಾರು ನೋಡಿದ್ದೀನಿ. 5-5 ಸತಿ ಬಂದು ನೋಡಿರೋರು ಇದ್ದಾರೆ, ಅವ್ರ ಫ್ಯಾಮಿಲಿ ಕರ್ಕೊಬಂದು ನೋಡಿರೋರು ಇದ್ದಾರೆ. ಸೊ ತಾಯಿ ಯಾವಾಗಲೂ ಯಾರಿಗೂ ಏನು ಕೊಡ್ತಾಳೆ ಅಂದರೆ ಉಳಿಸ್ಕೊಳ್ಳೋರು ಮಾತ್ರ ಕೊಡ್ತಾಳೆ. ಯಾಕೆ ನಮ್ಮ ನಿರ್ಮಾಪಕರಿಗೆ ತಾಯಿ ಹೊಲ್ದಿದ್ದಾಳೆ ಅಂತ ನನಗೆ ಈಗ ಗೊತ್ತಾಯಿತು. ಅವ್ರು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿದ್ದಾರೆ, ತಳಾಂತದಿಂದ ಈ ಸಿನಿಮಾಗೋಸ್ಕರ. ಅದಕ್ಕೆ 25 ದಿನ ಈ ಸಿನಿಮಾ ಪೂರೈಸಿದೆ. ಈ ಸಿನಿಮಾದಲ್ಲಿ ನಮಗೆ ನಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು.
shadow sir, surname. Wait sir, sorry. Wait, ಇಲ್ಲಿ ಹಿಂದೆ. ಎಲ್ಲರಿಗೂ ನಮಸ್ಕಾರ. ಆ ತಾಯಿ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಚಲಿಸಲ್ಲ ಅಂತ ಹೇಳ್ತಾರೆ. ಹಾಗೇನೆ ಏನಕ್ಕೆ ಅಂದರೆ ಈ ಉದಾಹರಣೆ ಕೊಡ್ತಾರೆ, ನಾನು ಇಲ್ಲಿವರೆಗೂ ನಾನು ಈ ಸಿನಿಮಾ ನೋಡಿಲ್ಲ, ಈ ತಂಡದ ಜೊತೆನೇ ನೋಡಬೇಕು ಅಂತಿದ್ದೇನೆ, ಅಮ್ಮನ ಇಚ್ಛೆ. ಹಾಗಾಗಿ ಇವತ್ತು ಈ ತಂಡದ ಜೊತೆ ನೋಡೋಕೆ ಬಂದಿರೋದು, ಅದು ಆ ಸಂತೋಷನ ಹಂಚ್ಕೊಳ್ಳೋದು ನನಗಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ, ಖುಷಿ ಇದೆ. ಮತ್ತು ಇನ್ನೊಂದು ಮಾತು, ನಾವು ಕಲಾವಿದರಿಗೆ ಈ ಪ್ರೋತ್ಸಾಹನೇ ಅತ್ಯಂತ ಪ್ರಮುಖವಾದದ್ದು. ಆಮೇಲೆ ನಮಗೆ ಒಂದೊಂದು ಆಸೆ ಇರುತ್ತೆ, ಈ ಥರ ಪಾತ್ರ ಸಿಗಬೇಕು, ಆ ಪಾತ್ರ ಮಾಡಬೇಕು ಅಂತ ಇದ್ದೇ ಇರುತ್ತೆ, ಎಲ್ಲ ಕಲಾವಿದರಿಗೂ ಇರುತ್ತೆ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸರ್, ಕಾಂತಾರ ಮೂವಿ ನೋಡಿದಾಗ ಅದು ನೋಡುವಾಗ ಅನ್ಕೋತಾ ಇದ್ದೆ, ಈ ಥರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ಕರೆ ಸಾಕು, ಎಲ್ಲಾದ್ರೂ ಮೂಲೆಯಲ್ಲಿ ನಾವು ಕಂಡ್ರೆ ನಮ್ಮ ಅದೃಷ್ಟ ಅದು ಅಂತ. ಆದರೆ ಇಂಥ ಒಳ್ಳೆ ಸಿನಿಮಾದಲ್ಲಿ, ಕಾಂತಾರದಲ್ಲಿ ಅದು ಸಂಕಲ್ಪ ಅಂದ್ಕೊಂಡಿದ್ದೆ ನಾನು, ಆದರೆ ಅಮ್ಮನಿಗೆ ಕೇಳಿಸ್ತೋ ಏನೋ, ಇಂಥ ಒಂದು ಸಿನಿಮಾದಲ್ಲಿ ಇಂಥ ದೊಡ್ಡ ಪಾತ್ರನೇ ಅಂತ ಹೇಳ್ಬೋದು. ಇಂಥ ಒಳ್ಳೆ ಪಾತ್ರ ಸಿಕ್ತು ನನಗೆ. ಕಿನ್ನಾಳ್ ಸರಿಂದ ನಂಜುಂಡೇಶ್ವರ ಸರ್ ಪ್ರತಿ ಸಾರಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ರೆ ಅದು ಥ್ಯಾಂಕ್ಸ್ ಅನ್ನೋ ಪದಕ್ಕೆ ಅರ್ಥ ಇದ್ದಂಗೆ ಆಗುತ್ತೆ. ಹಾಗಾಗಿ ಅದು ಧನ್ಯವಾದ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದೆ. ಹಾಗೇನೆ ಇನ್ನೊಂದು ಪಾತ್ರ, ಆ ಪಾತ್ರ ಮಾಡಬೇಕು ಅನ್ನೋಕ್ಕಿಂತ ನನಗೆ ಸರ್ ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿಲ್ಲ ಅಂದ್ರೂ ನಾನು ಯೋಚನೆ ಮಾಡಲ್ಲ ಸರ್, ಅಷ್ಟೊಂದು ತೃಪ್ತಿ ಇದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ. ಅದು ನಾನು ಹೇಳ್ತಾ ಇರ್ತೀನಿ ಕೂಡ ಅಲ್ಲಿ, ಇನ್ನು ನಾನು ರಂಗಭೂಮಿಲಿ ಮುಂದುವರಿತೀನಿ, ಯಾವ ಸಿನಿಮಾದಲ್ಲಿ ಪಾತ್ರ ಸಿಗಲಿಲ್ಲ ಅಂದರೂ ನಾನೇನು ಯೋಚನೆ ಮಾಡಲ್ಲ ಅಂತ ನಾನು ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ. ಮತ್ತು ಇನ್ನೊಂದು ಸರ್ ಹೇಳ್ದಂಗೆ ಗ್ರಾಮ ಮಟ್ಟದಲ್ಲಿ ತಲುಪಬೇಕಿದು. ನಾನು ಪ್ರೈವೇಟಾಗಿ ನಿಮಗೆ ಹೇಳೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ, ಇಲ್ಲಿ ಬೇಡ ಅಂತ ಸರ್ ಹೇಳಿದ್ರಲ್ಲ ಅಂತ ಹೇಳ್ತಿದ್ದೀನಿ. ಈಗ ಒಬ್ರು ದೊಡ್ಡ ಹೀರೋದು ಸಿನಿಮಾ ನಮ್ಮೂರಲ್ಲಿ ಥಿಯೇಟ್ರಲ್ಲಿ ಹಾಕಿದ್ರು ಸರ್. ಫಸ್ಟ್ ಶೋ ಅವ್ರು ಬಂದರು, ಅದೇ ಇದು ಪ್ರಮೋಷನ್ಗೆ ಅಂತ ಬಂದರು. ಥಿಯೇಟ್ರಲ್ಲಿ ಒಬ್ಬರು ಇಲ್ಲ ಸರ್, ಆ ಹೀರೋ ವಾಪಸ್ ಹೋದ್ರು. ಅಂದರೆ ನನ್ನ ಸ್ನೇಹಿತರು ಹೇಳಿದ್ದು, ಅವ್ರು ಬಂದು ವಾಪಸ್ ಹೋದ್ರು, ಅಂಥದ್ರಲ್ಲಿ 25 ದಿನ ಓಡ್ತಾ ಇದೆ ಅಂದರೆ 100 ದಿನ ಓಡಲಿ ಅಂತ ಅವರೆಲ್ಲ ಸಂತೋಷದಿಂದ ಹರಿಸಿದ್ದಾರೆ. ಆಮೇಲೆ ಅವ್ರಿಗೆಲ್ಲ ಬೇಜಾರಿದೆ, ನನ್ನ ಸ್ನೇಹಿತವ್ರಿಗೆ ಹೇಳಿದೆ ಸರ್, ಹಾಸನ್ಗೆ ಹಾಕ್ಸಿ ದಯಮಾಡಿ ಎಲ್ಲರೂ ನೋಡೋಣ ಸಿಟಿ ಸೆಂಟ್ರಲ್ಲಿ ಅಂತ, ದಯಮಾಡಿ ಅದೊಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು. ಸರ್ ತಿಳ್ಕೊಂಡ್ರೆ ಸ್ವಲ್ಪ ಟ್ರೋಫಿ ಮೇಲೆ ಹಾಂ, ಅಮ್ಮ ಇಲ್ಲಿ ನೋಡಿ, ಹಾಗೆ ಹೇಳಿ, ಸಾರಿ ವೇಟ್ಸ್ ಹಿಂದೆ ಕ್ಯಾಮ್ರಾ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಮ್ಗೆಲ್ರಿಗೂ. 25 ದಿನ ರೀಚ್ ಆಗ್ತಿದೆ ಅಂದರೆ ಸುಮ್ಮನೆ ಅಲ್ಲ. ನಾನು ಮ್ಯೂಸಿಕ್ ಮಾಡೋದ್ರಲ್ಲಿ ಫಸ್ಟ್ ಸಿನಿಮಾ ಇದು 25ನೇ ದಿನ ರೀಚ್ ಆಗ್ತಿರೋದು. ಆ್ಯಂಡ್ ನಾವು ಎಲ್ಲರೂ ಎಷ್ಟು ಬ್ಯುಸಿ ಇದ್ದೀವಿ ಅಂದರೆ ಬಿಫೋರ್ ದಿ ಸಿನಿಮಾ ಆ್ಯಂಡ್ ಆಫ್ಟರ್ ದಿ ಸಿನಿಮಾ ನಮ್ಮ ಸಾಂಗ್ಗಳು ಇವಾಗ ಒಂದು ಸಾಂಗ್ 4 ಲಕ್ಷ ರೀಚ್ ಆಗಿದೆ, ಆ್ಯಂಡ್ ಇನ್ನೊಂದು ಸಾಂಗ್ ಯೂಟ್ಯೂಬಲ್ಲಿ 1 ಲಕ್ಷ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ರೀಚ್ ಆಗಿದೆ. ನಮ್ಗೆ ಯಾರಿಗೂ ಸೆಲೆಬ್ರೇಟ್ ಮಾಡೋಕ್ಕೆ ಟೈಮ್ ಇಲ್ಲ, ನಾವೆಲ್ಲರೂ ಅಷ್ಟು ಬ್ಯುಸಿ ಇದ್ದೀವಿ ಸಿನಿಮಾ ಇದರಲ್ಲಿ. ಅದು ಭಾಳ ಖುಷಿ ವಿಚಾರ ಸರ್. ಆ್ಯಂಡ್ ಒಂದು ಸಿನಿಮಾ ಈ ಲೆವೆಲ್ಗೆ ಇವಾಗ ಸೌಂಡಿಂಗಲ್ಲಿ ಆಗಿರ್ಬೋದು ಆ್ಯಂಡ್ ಪಿಕ್ಚರೈಸೇಷನ್ ಆಗಿ ಎಲ್ಲರಲ್ಲೂ ಈ ಲೆವೆಲ್ಗೆ ಸೌಂಡ್ ಮಾಡಬೇಕು ಅಂದರೆ ಎಲ್ಲ ಟೀಮಿಂದನೂ 100% ಕೆಲಸ ಆಗಿದ್ರೆ ಮಾತ್ರ ಸಾಧ್ಯ. ಅದು ನಮ್ಮ ಸಿಂಹರೂಪಿಣಿ ಟೀಮಲ್ಲಿ ಪಕ್ಕಾ ಆಗಿದೆ, ಅದು 100% ಎಲ್ಲರೂ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿ ಅವರು, ಶಶಿ ಅವರು, ದಿನಿ ಎಲ್ಲರೂ. ಸೊ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪಿಲ್ಲರ್ಸ್ ನಂಜುಂಡೇಶ್ವರ ಸರ್, ಕಿನ್ನಾಳ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಸೌಂಡ್ ಇಫೆಕ್ಟ್ಸ್ ನಂದು ಅವರು ಎಷ್ಟೊತ್ತಂದರೆ DTS ನಾವು ಎಷ್ಟೊತ್ತು ಕೆಲಸ ಮಾಡಿದ್ದೀವಿ ಅಂದರೆ ಆಲ್ಮೋಸ್ಟ್ ಒಂದು 48 ಅವರ್ಸ್ ಕಂಟಿನ್ಯೂಸ್ 48 ಅವರ್ಸ್ ಕೆಲಸ ಮಾಡಿರೋದು. ಸೊ ಅವ್ರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಿಂದೆ ಕ್ಯಾಮ್ರಾ. ಎಲ್ರಿಗೂ ನಮಸ್ಕಾರ. ಸಿಂಹರೂಪಿಣಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ನೋಡಿದ್ದೀವಿ, ಎಲ್ರಿಗೂ ನೋಡಿದಂಥ ಜನರು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಆ ತಾಯಿಯ ಆಶೀರ್ವಾದದಿಂದ 25 ದಿನ ಓಡಿದೆ.
ಇನ್ನೂ ಒಂದು 75 ದಿನ ಓಡಲಿ ಅಂತೇಳಿ ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ಸ್ವಲ್ಪ ಮೇಲೆ ಸರ್ ಟ್ರೋಫಿ ಸ್ವಲ್ಪ ಮೇಲೆ ಹಾಂ ಹಿಂದೆ ಹಿಂದೆ ಮೊದಲಿಗೆ ಎಲ್ಲ ಕಲಾ ತಪಸ್ವಿಗಳಿಗೆ ಈ ವೇದಿಕೆಯ ಎಲ್ಲ ಕಲಾ ತಪಸ್ವಿಗಳಿಗೆ ಮೊದಲಿಗೆ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಕಲಾಭಿಮಾನಿಗಳಿಗೂ ಸಹ ಈ ಸಂದರ್ಭದಲ್ಲಿ ಅವರು ಸಹ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎಲ್ಲ ಶಿಕ್ಷಕ ಕೋಟಿಗೂ ಸಹ ನಮಸ್ಕಾರಗಳನ್ನು ಮಾಡ್ತಾ, ನಾನೊಬ್ಬ ಶಿಕ್ಷಕನಾಗಿ ಸುಮಾರು 85ನೇ ಇಸ್ವಿಯಿಂದ 88ರೊಳಗೆ ಮಾತ್ರ ಸಿನಿಮಾ ನೋಡಿದಂಥ ಸಂದರ್ಭ. ಹಾಗೆಲ್ಲ ರಾಜ್ಕುಮಾರ್ ಹಳೆಯ ಸಿನಿಮಾಗಳ ಬಗ್ಗೆ ತುಂಬ ಹುಚ್ಚಿತ್ತು. ಅದಾದಮೇಲೆ ನಾನು ವೃತ್ತಿಗೆ ಬಂದ ಮೇಲೆ ನಾನು ಸಿನಿಮಾ ತಂಡಕ್ಕೆ ಅಥವಾ ಸಿನಿಮಾದ ಬಗ್ಗೆ ನೋಟದಲ್ಲಿ ಗೊತ್ತೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲದೇ ಇರುವವರು ಇಲ್ಲದೇನಿಲ್ಲ ಅಂತ ಹೇಳಿ. ಇದರ ಅರ್ಥ ನೀವೇ ಹುಡುಕೊಳ್ಬೇಕು, ಸಮಯ ಇಲ್ಲ. ಹಾಗೆ ಮರ್ಮವಿಲ್ಲದವರ ಮನಸ್ಸು ಮಲ್ಲಿಗೆ ಎಷ್ಟು ಸೊಗಸು, ಮರ್ಮವಿದ್ದವರ ಮನಸ್ಸು ಏಸಿಗೆ ಎಷ್ಟು ಹೊಲಸು ಅಂತೇಳಿ ಒಂದು ಮಾತು. ನಾನು ಸುಮಾರು 35 ವರ್ಷದ ಹಿಂದೆ ನೋಡಿದಂಥ KM ನಂಜುಂಡಿ ಇವತ್ತು KM ನಂಜುಂಡೇಶ್ವರ ಅವರಾಗಿ ಬೆಳೆದವರು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಎಲ್ಲೂ ಸುಧಾ ಒಂದು ಕೂದಲು ಸಹ ವ್ಯತ್ಯಾಸ ಆಗಲಿಲ್ಲ. ಅದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಶಕ್ತಿ. ನಾನು ಒಬ್ಬ ಶಿಕ್ಷಕನಾದಾದ್ಮೇಲೆ ಇಂಥ ಒಬ್ಬ ಶಿಷ್ಯನನ್ನು ಬೆಳೆಸಿದ್ನಲ್ಲ ಅಂತೇಳಿ ನನಗೆ ಒಂದು ತುಂಬ ಹೃದಯದ ಅಭಿಮಾನಗಳ. ಹಾಗೆ ಈ ಎರಡು ಜೋಡೆತ್ತುಗಳು, ಒಂದು ಮನೆಗೆ ಹೇಗೆ ಗಂಡ ಹೆಂಡತಿ ದಂಪತಿಗಳಿದ್ರೆ ಆ ಮನೆ ಹೆಂಗೆ ಹೋಗ್ತದೋ ಹಾಗೆ ಒಂದು ರಥಕ್ಕೆ 2 ಚಕ್ರ ಇದ್ರೆ ಯಾವ ರೀತಿ ಹೋಗ್ತದೆ ಅದನ್ನು ನಾವು ಕುರುಕ್ಷೇತ್ರ ಮತ್ತು ಇದರೊಳಗೆಲ್ಲ ನೋಡಿದ್ದೀವಿ. ಅಂಥ ಕಥೆ ಆಧಾರ ಬಂತು. ನಮ್ಮ ಮೇಡಮ್ ಹೇಳ್ತಾ ಇದ್ರು, ಅವರಿಬ್ಬರು ನೋಡಿದ್ರೆ ಎಲ್ಲೋ ಸುಧಾ ನಾವು ತುಂಬ ಮೇಲ್ಕೊಟ್ಟೋಗಿದ್ದೀವಿ. ಅಂಥವ್ರು ನೋಡಿ ಕಲಿಬೇಕು. ನಾವು ಮೇಲ್ ನೋಡಿ ಸಂತೋಷ ಪಡಬಹುದು, ಕೆಳಗಿರುವಂಥ ಇಂಥ ಆನಂದಗಳನ್ನು ನೋಡಿ ನಾವು ಸಮಾಧಾನ ಪಡ್ಕೊಳ್ಬೇಕು. ಅಂಥ ಒಂದು 2 ಶಕ್ತಿಗಳು ನಮ್ಮ ಮುಂದೆ ನಿಂತಿವೆ. ಇಂಥವರು ಒಂದು ಕಲಾ ಜಗತ್ತಿನಲ್ಲಿ ಬೆಳೀತಾವ್ರೆ ಅಂದರೆ ನಾವೆಲ್ಲರೂ ಹಾರೈಸಬೇಕಾದ ನಮ್ಮ ಧರ್ಮ. ಇದು ಎರಡನೇದು. ಈ ಸಿನಿಮಾದಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳ್ತೀನಿ, ಪ್ರತಿಯೊಂದು ಕಲಾವಿದರದ್ದು ಒಂದೊಂದು ಕೊಡುಗೆ ಇದೆ. ಚಿಕ್ಕವಾಗಿ ಚೊಕ್ಕವಾಗಿದ್ರು ಸುಧಾ ಒಂದು ಕೊಡುಗೆ ಇದೆ. ಸಿನಿಮಾ ಪ್ರಾರಂಭದಿಂದ ಕೊನೆಯ ತನಕ ನನಗೆ ಎದ್ದು ಹೋಗ್ತಕ್ಕಂಥ ಸಂದರ್ಭನೇ ಕಾಣಿಸ್ತಾ ಇಲ್ಲ. 3 ಸತಿ ನೋಡಿದೆ, 3 ಸತಿ ಸುಧಾ ನನಗೆ ಆಗ್ತಾ ಇಲ್ಲ. ಯಾಕೆಂದು ಗೊತ್ತಾಗ್ತಾ ಇಲ್ಲ. ಆ ಕೊನೆ ಆಯ್ತಾ ಅಂತ ನಾನು ಕೊನೆ 40 ವರ್ಷದಿಂದ ನೋಡ್ತಿದ್ದ ಸಿನಿಮಾದಲ್ಲಿ ಕೊನೆ ಬರ್ತಾ ಇದೆ, ನಾನೇ ಕಲ್ಪನೆ ಮಾಡ್ತಾ ಇದ್ದೆ ಈ ಸಿನಿಮಾ ಕೊನೆ ಆಗ್ತಾ ಇದೆ ಅಂತೇಳಿ. ಈ ಸಿನಿಮಾದಲ್ಲಿ ಕೊನೆ ಆಗ್ತಾ ಇರ್ತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಒಂದು ಅದ್ಭುತವಾದಂಥ ಶಕ್ತಿಗಳವೆ. ಆದರೆ ತಾಯಿ ಇದೇ ಹಿಂದಿನ ವರ್ಷದಲ್ಲಿ ತುಳಸಿ ಹಬ್ಬದ ದಿವಸ ಇದನ್ನ ಯರಪ್ಪನ ಊರಿನಲ್ಲಿ ಮಾರಮ್ಮನ ದೇವಸ್ಥಾನದ ಹತ್ರ ಇನಾಗ್ರೇಟ್ ಆದಂಥದ್ದು, ಮುಹೂರ್ತ ಆದಂಥದ್ದು. ಇವತ್ತು ಕಾಲೇ 1 ವರ್ಷ ಪೂರೈಸಿ 25ನೇ ದಿವಸವನ್ನು ತುಂಬಿರ್ತಕ್ಕಂಥ ಒಂದು ಇದು ಶಕ್ತಿ. ಈಗಾಗಲೇ ಹೇಳಿದಂಗೆ ನಗರ ಪ್ರದೇಶದಲ್ಲಿ 25 ದಿವಸವನ್ನು ಕಷ್ಟವನ್ನಷ್ಟು ಅವ್ರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಇಬ್ಬರು ಅವ್ರು ಹೇಳ್ಕೊಳ್ಳೋಲ್ಲ. ಅವ್ರು ಸಂತೋಷ ಮಾತ್ರ ಹೇಳ್ಕೊಳ್ತಾರೆ, ದುಃಖ ಯಾರಿಗೂ ಹಂಚ್ಕೊಳ್ಳಿಲ್ಲ ಇದುವರೆಗೂ. ನಾನು ಕೇಳಿದೆ ಮೊನ್ನೆ ನಂಜುಂಡ ಅವ್ರನ್ನ ಕಾರ್ನಲ್ಲಿ, ಹೇಳಪ್ಪ ದುಃಖ ಅಂದ್ರೆ ಹೇಳಲ್ರು, ಸಂತೋಷನೇ ಹೇಳ್ತಾರೆ. ಸೊ ಅಂಥವ್ರು ನೋಡಿ ನಾವು ಕಲಿಬೇಕಾದದ್ದು ಸಾಕಷ್ಟಿದೆ. ಅಂಥವ್ರ ಮುಂದೆ ತಾಯಿಯನ್ನು ಕೇಳಿದಾಗ ಆ ತಾಯಿ ಕೊಟ್ಟಂತ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಂಡು ಬಂದಿದೆ. ಸೊ ತಾಯಿ ಯಾವತ್ತು ಪ್ರಾರಂಭ ಮಾಡಬೇಕು, ಯಾವತ್ತು ಅಂತ್ಯ ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಇವತ್ತು ನನ್ನ ವೈಯಕ್ತಿಕವಾಗಿ ಏನು ಗೊತ್ತೇ, ಸಿನಿಮಾದ ಬಗ್ಗೆ ಯಾರೂ ಮಾತನಾಡುವಂಗಿಲ್ಲ. ಆದರೆ ಹಳ್ಳಿಗೆ ಮನೆಗಳಿಗೆ ಹೋಗ್ಬೇಕಾಗಿದೆ. ಅದನ್ನ ಪ್ರತಿಯೊಬ್ಬರು ಕಲಾವಿದರು ನನ್ನೂ ಸೇರಿಸಿ ದಯವಿಟ್ಟು, ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತಿದ್ದೀನಿ. ನಮ್ಮ ನಂಜುಂಡ ಅವರಿಗೆ ನಾನು ಗುರುಸ್ಥಾನ, ನನ್ನ ತಂದೆ ಸ್ಥಾನ, ನಾವೆಲ್ಲರೂ ಸೇರಿ. ನನಗೆ ಇವತ್ತು 62 ವರ್ಷ ಆದರೂ ನಾನು ನಾನೇ ನಂಜುಂಡಿಗೆ ಹೇಳಿದೆ, ದಯವಿಟ್ಟು ಚನ್ನಪಟ್ಟಣದಲ್ಲಿ ನಾನು ಮನೆಗೆ ಹೋಗಿ ಮಾಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಡಿ. ಆ ಸಿನಿಮಾನ ಒಂದು 25 ದಿವಸ ಓಡಲಿಕ್ಕೆ ನಾನು ಏನು ಬೇಕು ನಾನು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ನಾನು ಅವರಿಗೆ ಆಶ್ವಾಸನೆ ತೆಗೆದುಕೊಂಡಿದ್ದೀನಿ, ಅವ್ರನ್ನ ಕೇಳ್ಕೊಂಡಿದ್ದೀನಿ. ಹಾಗೆ ನಮ್ಮೆಲ್ಲ ಕಲಾ ಖುಷಿಗಳಿಗೆ ಕುಳಿತಿದ್ದಾರೆ, ನೀವೆಲ್ಲ ಪ್ರಯತ್ನ ಮಾಡಿದೆ ಇದಕ್ಕೊಂದು ಕಾಯಕಲ್ಪ ಕಲ್ಪಿಸಿ ಈ ಸಿಂಹರೂಪಿಣಿನ ಎಲ್ಲೋ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು. ತಾಯಿಯಲ್ಲೂ ಸುಧಾ ಅನ್ಯಾಯ ಮಾಡೋಲ್ಲ. ತಾಯಿನೂ ಸಹ ಹೇಳವ್ರೆ, ನಂದೆಲ್ಲ ಶಕ್ತಿನ ನಿಮ್ಗೆ ಕೊಟ್ಟಿದ್ದೀನಿ, ಈಗ ಅದನ್ನು ನೀವು ಮುನ್ನಡೆಸ್ಕೊಂಡು ಹೋಗೋದು ನಿಮ್ಮ ಕೈಲಿದೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಕಿನ್ನಲೆ ರಾಜ್ ಸರ್ಗೆ, ಶ್ರೀ KM ನಂಜುಂಡೇಶ್ವರ ಸರ್ಗೆ ಮತ್ತು ಎಲ್ಲ ಕೃಷಿ ಮುನಿಗಳಿಗೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಆಶೀರ್ವಾದ. ಇದರಿಂದ ನಿಮ್ಮ ಬೆಳಗಾಗಲಿ ಮತ್ತು ಮೆಟ್ಟಿಲುಗಳು ಎತ್ತರಕ್ಕೆ ಹೋಗಲಿ ಅಂತೇಳಿ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳ್ತೇನೆ. ಇಲ್ಲ ಸ್ವಲ್ಪ ಹಿಂದೆ ಕ್ಯಾಮ್ರಾ
ಎಲ್ರಿಗೂ ನಮಸ್ಕಾರ. ನನಗೆ ಸಿನಿಮಾ ರೂಪಿನಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನೇಡ್ಸ್ದಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫೈಟ್ ಅವಕಾಶ ಭೀಮಾ ಸಿನಿಮಾದಲ್ಲೂ ಇವರೇ ಫೈಟ್ ಮಾಸ್ಟರ್ ವಿಧಿ ಸರ್. ಥ್ಯಾಂಕ್ ಯು ಸರ್. ವೇಟ್ ಶಾಡೋ ಕಿರಣ್ ಸ್ವಲ್ಪ ಹತ್ರ ಬನ್ನಿ ಸರ್. ಶಾಡೋ ಬನ್ನಿ ಸರ್. ಇಲ್ಲ ಕ್ಯಾಮ್ರಾ